ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಮಾಡೋದಕ್ಕೆ ಪ್ರಮುಖವಾಗಿ ಬೇಕಾಗುವಂಥ ವಸ್ತುಗಳು ಯಾವ್ದ್ಯಾವುದು, ಯಾವ ರೀತಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ತುಳಸಿ ವಿವಾಹವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿವಸ ಅಂದರೆ ದ್ವಾದಶಿ ದಿವಸ ಆಚರಣೆ ಮಾಡಲಾಗುತ್ತೆ. ಈ ತುಳಸಿ ಹಬ್ಬವನ್ನು ತುಳಸಿ ವಿವಾಹ, ಉತ್ಥಾನ ದ್ವಾದಶಿ, ಕ್ಷೀರಾಬ್ದಿ ದ್ವಾದಶಿ ಅಂತಲೂ ಕೂಡ ಕರೆಯಲಾಗತ್ತೆ. ಈ ದಿವಸ ವೃಂದಾದೇವಿಗೆ ಅಂದರೆ ತುಳಸಿ ದೇವಿಗೂ ಹಾಗೂ ಮಹಾವಿಷ್ಣುವಿಗೂ ವಿವಾಹವನ್ನು ಮಾಡಲಾಗತ್ತೆ. ಹಾಗಿದ್ರೆ ತುಳಸಿ ವಿವಾಹವನ್ನು ಮಾಡೋದಕ್ಕೆ ಮುಖ್ಯವಾಗಿ ಯಾವ್ಯಾವ ವಸ್ತುಗಳು ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಯಾವುದೇ ಪೂಜೆಯಲ್ಲಾಗಿರ್ಬೋದು ಅರ್ಶಿನ ಕುಂಕುಮ ಇಲ್ಲದೆ ಪೂಜೆ ಸಮಾಪ್ತಿ ಆಗೋದಿಲ್ಲ. ಯಾವುದೇ ಹಬ್ಬ ಅಂತ ಅಲ್ಲ ಅಥವಾ ಪೂಜೆ ಅಂತ ಅಲ್ಲ, ಯಾವುದೇ ಶುಭ ಕಾರ್ಯಕ್ಕಾಗಲಿ ನಾವು ಮೊದಲು ಅರ್ಶಿನ ಕುಂಕುಮವನ್ನು ತಂದು ಇಟ್ಕೋಬೇಕಾಗತ್ತೆ. ಹಾಗಾಗಿ ಅರ್ಶಿನ ಕುಂಕುಮವನ್ನು ತೆಗೆದಿಟ್ಕೋಬೇಕು. ಅನಂತರ ಅಲಂಕಾರಕ್ಕೆ ಹಾಗೆ ಅರ್ಚನೆ ಮಾಡೋದಕ್ಕೆ ಪೂಜೆಗೋಸ್ಕರ ಕಟ್ಟಿರೋವಂಥ ಹೂಗಳು ಬೇಕಾಗತ್ತೆ. ಹಾಗೆ ಅದರ ಜೊತೆ ಬಿಡಿ ಹೂಗಳು ಕೂಡ ಬೇಕಾಗತ್ತೆ. ಎಷ್ಟು ಥರದ ಹೂಗಳನ್ನಾದರೂ ತಗೋಬೋದು. ಇನ್ನು ತುಳಸಿ ದೇವಿಗೆ ಪ್ರಿಯವಾಗಿರುವಂಥ ಸುವಾಸನೆ ಭರಿತವಾದಂಥ ಮಲ್ಲಿಗೆ ಕೂಡ ನೀವು ತೊಗೊಬೋದು, ಅಥವಾ ಸೇವಂತಿಗೆ, ಗುಲಾಬಿ, ಯಾವ ಹೂ ನಿಮಗೆ ಸಿಗುತ್ತೋ ಆ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಒಂದು 3 ಥರದ ಹೂಗಳನ್ನು ತಗೊಂಡ್ರೆ ಸಾಕಾಗತ್ತೆ. ಅನಂತರ ದೇವರಿಗೆ ತಾಂಬೂಲ ಇಡೋದಕ್ಕೆ ವೀಳ್ಯದೆಲೆ ಬೇಕು. ಹಾಗೆ ತುಳಸಿ ಹಬ್ಬದ ದಿವಸ ಕುಂಕುಮಕ್ಕೆ ಹೆಂಗಸರನ್ನ ಮುತ್ತೈದೆಯರನ್ನ ಕರೆದು ಕೊಡಬೇಕಾಗತ್ತೆ. ಹಾಗಾಗಿ ಒಂದು ಅರ್ಧ ಕಟ್ಟಷ್ಟು ಅಥವಾ ಇನ್ನು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಎಲೆಯನ್ನು ತಗೊಳ್ಳಿ. ಅನಂತರ ಅಡಿಕೆ ಕೂಡ ಮುಖ್ಯವಾಗಿ ಬೇಕು ತಾಂಬೂಲದ ಜೊತೆ ಕೊಡೋದಕ್ಕೆ. ಇನ್ನು ತುಳಸಿಗೆ ಅಲಂಕಾರ ಮಾಡೋದಕ್ಕೆ ಬ್ಲೌಸ್ ಪೀಸು ಅಥವಾ ಸೀರೆಯನ್ನು ತೊಗೋಬೋದು. ಅನಂತರ ಬಳೆಗಳನ್ನು ತೊಗೋಬೇಕಾಗತ್ತೆ. ಇನ್ನು ಕೆಲವೊಬ್ಬರು ಇನ್ನೂ ಗ್ರ್ಯಾಂಡಾಗಿ ತುಳಸಿಗೆ ಸೀರೆನೆಲ್ಲ ಉಡಿಸಿ ಅಲಂಕಾರ ಮಾಡ್ತಾರೆ. ಅಂಥವರು ಒಡವೆಗಳನ್ನು ಕೂಡ ತುಳಸಿ ದೇವಿಗೆ ಹಾಕ್ಬೋದು. ಹಾಗಾಗಿ ನಿಮ್ಮ ಹತ್ರ ಇರೋವಂಥ ಒಡವೆಗಳನ್ನು ನೀವು ಬಳಸಿದರೆ ಅದನ್ನು ಸ್ವಲ್ಪ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ತೊಳೆದು ಅನಂತರ ದೇವರಿಗೆ ಹಾಕಿ ಪೂಜೆ ಮಾಡಿ. ಇನ್ನು ಗೆಜ್ಜೆ ವಸ್ತ್ರ ಬೇಕಾಗತ್ತೆ ತುಳಸಿ ದೇವಿಗೆ ಹಾಕೋದಕ್ಕೆ. ಹಾಗೆ ತುಳಸಿ ಹಬ್ಬದ ದಿವಸ 365 ಬತ್ತಿಯನ್ನು ಹಾಕಿ ದೀಪವನ್ನು ಕೂಡ ಹಚ್ಬೋದು. ಹಾಗಾಗಿ 365 ಬತ್ತಿಯನ್ನು ಕೂಡ ನೀವು ತೆಗೆದಿಟ್ಕೊಬೋದು. ಅಥವಾ ಲಕ್ಷ ಬತ್ತಿಗಳನ್ನು ಹಾಕಿ ದೀಪ ಹಚ್ಚೋರು ಕೂಡ ಹಚ್ಚುತ್ತಾರೆ. ಕಾರ್ತಿಕ ಮಾಸ ಆಗಿರೋದ್ರಿಂದ ಎಷ್ಟೇ ದೀಪಗಳನ್ನು ನೀವು ಹಚ್ಚಿದ್ರೂ ಕೂಡ ಅವತ್ತಿನ ದಿವಸ ಶ್ರೇಷ್ಠ ಅಂತ ಹೇಳ್ತಾರೆ. ಮನೆಯ ಹೊರಗಡೆ ತುಳಸಿ ವಿವಾಹವನ್ನು ಮಾಡೋದ್ರಿಂದ ದೀಪ ಗಾಳಿಗೆ ಆರೋಗುತ್ತೆ. ಹಾಗಾಗಿ ಗಾಜಿರುವಂಥ ದೀಪ ತಗೊಂಡ್ರೆ ಒಳ್ಳೆಯದು. ಹೊರಗಡೆ ದೀಪ ಅಂಟಿಸಿದ್ರೂ ಕೂಡ ಗಾಳಿಗೆ ಆರೋಗೋದಿಲ್ಲ. ಅನಂತರ ನೈವೇದ್ಯಕ್ಕೆ ಹಣ್ಣುಗಳು, ತೆಂಗಿನಕಾಯಿ ಕೂಡ ತಗೋಬೋದು. ಇನ್ನು ವಿಶೇಷವಾಗಿ ಅವತ್ತಿನ ದಿವಸ 365 ಬತ್ತಿಗಳನ್ನು ಹಾಕಿ ದೀಪ ಹಚ್ತಾರೆ. ಹಾಗೆ ನೆಲ್ಲಿಕಾಯಿ ದೀಪನೂ ಕೂಡ ಹಚ್ತಾರೆ. ಹಾಗಾಗಿ ಈ ರೀತಿ ಅಡಿಕೆ ತಟ್ಟೆಯನ್ನು ತೊಗೊಂಡ್ರೆ ಅದರ ಮೇಲೆ ದೀಪ ಹಚ್ಚೋದಕ್ಕೆ ಸುಲಭ ಆಗುತ್ತೆ. ನೀವು ಬೆಲ್ಲದ ದೀಪ ಕೂಡ ಹಚ್ಬೋದು. ಅದರ ಜೊತೆ ದೀಪಕ್ಕೆ ಹಾಕುವಂಥ ಎಣ್ಣೆಯನ್ನು ತೆಗೆದಿಟ್ಕೋಬೇಕು. ಕಡ್ಡಿ ಕರ್ಪೂರವನ್ನು ತೆಗೆದಿಟ್ಕೋಬೇಕು. ಅಂದರೆ ಅಗರಬತ್ತಿ ಹಾಗೆ ಕರ್ಪೂರ ಆರತಿ ಮಾಡೋದಕ್ಕೆ. ಮತ್ತು ನೆಲ್ಲಿಕಾಯಿ ದೀಪ ಹಚ್ತೀರಾ ಅಂದರೆ ತಟ್ಟೆ ಒಳಗಡೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೆಲ್ಲಿಕಾಯನ್ನು ಇಟ್ಟು ಆರತಿ ಮಾಡಬೇಕಾಗತ್ತೆ. ಹಾಗಾಗಿ 1 ಲೋಟದಷ್ಟು ಅಕ್ಕಿಯನ್ನು ತಗೋಬೇಕು. ಧೂಪ ಹಾಕೋದಕ್ಕೆ ಧೂಪದ ಕೋನ್ಗಳು ಬರುತ್ತಲ್ಲ ಅದನ್ನು ಕೂಡ ತೊಗೊಬೋದು. ನೆಲ್ಲಿಕಾಯಿ ಮುಖ್ಯವಾಗಿ ಬೇಕಾಗತ್ತೆ ತುಪ್ಪದ ದೀಪಗಳನ್ನು ಹಚ್ಚೋದಕ್ಕೆ ನೆಲ್ಲಿಕಾಯಿ ಮೇಲೆ. ಈ ನೆಲ್ಲಿಕಾಯಿ ಆರತಿ ವಿಶೇಷವಾಗಿ ತುಳಸಿ ಹಬ್ಬದ ದಿವಸ ಮಾಡಬೇಕಾಗತ್ತೆ. ತುಂಬಾ ಶ್ರೇಷ್ಠ. ನೆಲ್ಲಿಕಾಯಿ ಹಾಗೆ ನೆಲ್ಲಿಕಾಯಿ ಗಿಡ ಇರುತ್ತಲ್ಲ ಅದನ್ನು ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ನೆಲ್ಲಿಕಾಯಿ ದೀಪದ ಮೇಲೆ ಆರತಿ ಮಾಡೋದಕ್ಕೆ ಅಂತ ತುಪ್ಪದ ಬತ್ತಿಗಳು ಕೂಡ ಬೇಕು. ಅದನ್ನು ತುಪ್ಪದಲ್ಲಿ ಮುಂಚೆನೇ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ಇಲ್ಲಿ ತುಳಸಿ ವಿವಾಹವನ್ನು ಮಾಡ್ತಾ ಇರೋದ್ರಿಂದ ಬಿಳಿ ದಾರ, ಸಪ್ಪೆ ದಾರ ಅಂತೀವಲ್ಲ ಅದು ಕೂಡ ತೊಗೊಬೇಕಾಗತ್ತೆ. ಯಾಕಂದರೆ ತುಳಸಿ ದೇವಿಗೆ ಅರ್ಶಿನದ ಕೊಂಬನ್ನು ಕಟ್ಟಬೇಕು. ಆ ದಾರದಿಂದ ಅರ್ಶಿನದ ಕೊಂಬನ್ನು 3 ಎಳೆ ಮಾಡಿಕೊಂಡು ಕಟ್ಟೋದಕ್ಕೋಸ್ಕರ. ಇನ್ನು ಬಹಳನೇ ಮುಖ್ಯವಾಗಿ ತುಳಸಿ ವಿವಾಹವನ್ನು ಮಾಡಬೇಕು ಅಂದರೆ ನೆಲ್ಲಿಕಾಯಿ ಗಿಡದ ರೆಕ್ಕೆ ಅಥವಾ ಟೊಂಗೆಯನ್ನು ತಗೋಬೇಕು. ಇದನ್ನು ತುಳಸಿ ಗಿಡದಲ್ಲಿ ನೆಟ್ಟು ಅದಕ್ಕೆ ನಾವು ವಿವಾಹವನ್ನು ಮಾಡುವಂಥದ್ದು. ಈ ನೆಲ್ಲಿಕಾಯಿ ಟೊಂಗೆಯನ್ನೇ ನಾವು ವಿಷ್ಣುವಿನ ಸ್ವರೂಪ ಅಂತ ಭಾವಿಸಿ ತುಳಸಿ ಗಿಡದ ಒಳಗಡೆ ಆ ನೆಲ್ಲಿಕಾಯಿ ಟೊಂಗೆಯನ್ನು ಸಿಗಿಸಿ ಪೂಜೆಯನ್ನು ಮಾಡ್ತಾರೆ. ಆ್ಯಕ್ಚುಲಿ ಹೇಳೋದಾದರೆ ತುಳಸಿ ಗಿಡದ ಜೊತೆ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡಬೇಕಂತೆ. ಆದರೆ ನೆಲ್ಲಿಕಾಯಿ ಗಿಡ ಎಲ್ಲರ ಮನೆಯಲ್ಲೂ ಇರೋದಿಲ್ಲ. ಹಾಗಾಗಿನೇ ತುಳಸಿ ಹಬ್ಬದ ಸಮಯದಲ್ಲಿ ನೆಲ್ಲಿಕಾಯಿ ರೆಕ್ಕೆಯನ್ನು ಮಾರ್ತಾ ಇರ್ತಾರೆ. ಅದನ್ನು ತಗೊಂಡು ಬಂದು ಪೂಜೆ ಮಾಡುವಂಥ ಪದ್ಧತಿ ಇದೆ. ಇನ್ನು ದೀಪಗಳಿಗೆ, ಮಣ್ಣಿನ ದೀಪಗಳಿಗೆ ಹಾಕುವಂಥ ಬತ್ತಿಗಳನ್ನು ಕೂಡ ತೆಗೆದಿಟ್ಕೋಬೇಕು. ರಂಗೋಲಿ ಪುಡಿ, ಕಲರ್ಸು ಎಲ್ಲನೂ ತೆಗೆದಿಟ್ಕೋಬೋದು. ಇದಿಷ್ಟು ಮುಖ್ಯವಾಗಿ ನಮಗೆ ಸರಳವಾಗಿ ನಾವು ತುಳಸಿ ಹಬ್ಬವನ್ನು ಮಾಡ್ತೀವಿ ಅಂತ ಅನ್ನೋರು ಇಷ್ಟು ವಸ್ತುಗಳನ್ನು ತೆಗೆದಿಟ್ಕೋಬೇಕಾಗತ್ತೆ. ಕೆಲವೊಬ್ಬರು ತುಳಸಿ ವಿವಾಹವನ್ನು ಮಾಡೋದಕ್ಕೆ ಅಂತ ಚಪ್ರವನ್ನು ಹಾಕಿ
ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅಂಥವರು ಮಾವಿನ ಎಲೆ ಮತ್ತು ಬಾಳೆಕಂದು ಇದನ್ನೆಲ್ಲ ಕಟ್ಬಿಟ್ಟು ಚಪ್ಪರ ಹಾಕಿ ಪೂಜೆ ಮಾಡೋರಾದರೆ ನೀವು ಆ ರೀತಿ ಕೂಡ ಮಾಡ್ಬೋದು. ಸೀರೆಯನ್ನೆಲ್ಲ ಉಡಿಸಿ ಗ್ರ್ಯಾಂಡಾಗಿ ಮಾಡ್ತೀರಾ ಅಂದರೆ ಅದನ್ನೆಲ್ಲ ನೀವು ಸ್ವಲ್ಪ ಪ್ರಿಪ್ರೇಷನ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ತುಳಸಿ ಗಿಡವನ್ನು ನೀವು ಮಣ್ಣಿನ ಪಾಟು ಅಥವಾ ಸಿಮೆಂಟ್ ಪಾಟಲ್ಲಿ ಹಾಕಿದರೆ ಆ ಸಿಮೆಂಟ್ ಪಾಟ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರೊಳಗಡೆ ಇರೋವಂಥ ಕಸ ಕಡ್ಡಿನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಸುಣ್ಣ ಬಣ್ಣ ಎಲ್ಲ ಬಳಿದು ಚೆನ್ನಾಗಿ ಅಲಂಕಾರ ಮಾಡಿ ಅವತ್ತಿನ ದಿವಸ ಪೂಜೆ ಮಾಡಬೇಕು ಅಂತಲೂ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಪೂರ್ವ ಸಿದ್ಧತೆಯನ್ನು ನೀವು ಮುಂಚೆನೇ ಮಾಡಿಕೊಂಡ್ರೆ ಸರಳವಾಗಿ ಅವತ್ತಿನ ದಿವಸ ಅಂದ್ಕೊಂಡಿರೋಂಥ ಸಮಯಕ್ಕೆ ನೀವು ತುಳಸಿ ವಿವಾಹವನ್ನು ನೆರವೇರಿಸ್ಬೋದು. ಇನ್ನು ಸರಳವಾಗಿ ತುಳಸಿ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.